ನನ್ನ ಗಮನಿಸೂ ಇಲ್ಲ, ನನ್ನ ಕಡೆ ಮಾತಾಡಲ್ಲ. ಅಲ್ಲಿ ಕೆರೆ ಇದೆ ನಡೆಯತಡಿ ಹೋಗಿಬಿಟ್ರು. ಅದ್ರ ಬಗ್ಗೆ ನಾನು ಬೆಂಗಳೂರದ ಅಧಿವೇಶನ ಒಂದು ವರ್ಷ ಹಿಂದೆ ಅವ್ರ ಮೇಲೆ ಹಕ್ಕುಚ್ಯುತಿಯನ್ನು ಮಂಡನೆ ಮಾಡಿದ್ದೀನಿ ಅಧ್ಯಕ್ಷರೇ. ಹಕ್ಕುಚ್ಯುತಿ ಮನ್ನೆ ಆದರೆ ಇನ್ನೂವರೆಗೆ ಅವ್ರ ಮೇಲೆ ಏನೂ ಆಕ್ಷನ್ ಆಗಿಲ್ಲ. ಇದು ನಮ್ಮ ಪರಿಸ್ಥಿತಿ ಅಧ್ಯಕ್ಷರೇ. ಹೇಗೆ ನಾವು ಬದುಕಬೇಕು, ಹೇಗೆ ನಾವು ಶಾಸಕರಾಗಿ ಕೆಲಸ ಮಾಡ್ಕೋಬೇಕು. ಒಂದು ವರ್ಷ ಆದ್ರೂ ಅಧಿಕಾರಿಗಳನ್ನ ನಾವು ಏನಾದರೂ ಅಧಿಕಾರಿಗಳ ಮೇಲೆ ಒಂದು ಹಕ್ಕುಚ್ಯುತಿಯನ್ನು ಮಂಡನೆ ಮಾಡಿದ ಸಂದರ್ಭದಲ್ಲಿ ಅವ್ರ ಮೇಲೆ ಆಕ್ಷನ್ ಆಗಲಿಲ್ಲ ಅಂದ್ರೆ ಅವ್ರು ತಿಳ್ಕೊಂಡು ನಮ್ಮನ್ನು ಏನು ಮಾಡ್ಕೊಂಡ್ರು ಇವರು? ಯಾವ MLA ನಮ್ಮನ್ನು ಏನು ಮಾಡ್ರು? ಮಾನ್ಯ ಉಪಾಧ್ಯಕ್ಷರೇ, ಬಹಳ ಗಂಭೀರವಾದ ವಿಷಯ. ಒಬ್ಬ ಸದಸ್ಯರು, ಸೀನಿಯರ್ ಸದಸ್ಯರು, ಅವರು ಹೋಗಿ ಆಫೀಸರಿಗೆ ಮಾತಾಡಕ್ಕೆ ಹೋದ್ರೆ ಅವ್ರು ಲಕ್ಷ ಕೊಡ್ದಂಗೆ ಮುಂದೆ ಹೋಗ್ತಾರಂತಂದ್ರೆ ಅದ್ರ ಮೇಲೆ ಸಭಾಧ್ಯಕ್ಷರಿಗೆ ಅವ್ರು ಪತ್ರ ಕೊಟ್ಟರು ಕೂಡ ಅದ್ರ ಮೇಲೆ ಇನ್ನೂ ಆಕ್ಷನ್ ಆಗಿಲ್ಲ ಅಂತಂದ್ರೆ ಇದು ಭಾಳ ಅಂದ್ರೆ ಭಾಳ ಗಂಭೀರವಾದ ವಿಷಯ. ಇದ್ರ ಬಗ್ಗೆ ಇಮಿಡಿಯೇಟ್ಲಿ ಆಕ್ಷನ್ ಆಗ್ಬೇಕು. ಅದೇ ಹಕ್ಕುಚ್ಯುತಿ ಕೊಟ್ಟರು ಇನ್ನೂ ತನಕ ಅದು ಆಕ್ಷನ್ ಆಗಿಲ್ಲ ಅಂತಂದ್ರೆ ಅವ್ರು ಎಷ್ಟು ನೊಂದ್ಕೊಂಡಿರ್ಬೇಕು ಅಂತ ಅಧ್ಯಕ್ಷರೇ. ಅದಕ್ಕಾಗಿ ನಮ್ಮ ಭಾವನೆಗಳನ್ನ ನಮ್ದೇನು ಒಂದೇ ನಿಮಿಷ. ಈಗ ನಾನು ನೆನ್ನೆನೂ ಮಾತಾಡಬೇಕಾದ್ರೆ ನಾನು ಹೇಳಿದ್ದೀನಿ, ಎಲ್ಲ ಒಂದು ಕಡೆ ಅಧಿಕಾರಿಗಳು ಯಾರೂ ಸ್ಪಂದನೆ ಮಾಡ್ತಾ ಇಲ್ಲ. ಯಾವುದೇ ಕೆಲಸಕ್ಕೂ, ಟೆಂಡರಿಂದ ಹಿಡ್ಬೋದು ಎಲ್ಲ ಕೆಲಸಕ್ಕೂ, RDPR ಎಲ್ಲ ಇಲಾಖೆಯಲ್ಲೂ ಕೂಡ ಹೋದ ವರ್ಷ ಅನುಮೋದನೆ ಕೊಟ್ಟು ಟೆಂಡರ್ ಕರೀರಿ ಅಂತ ಹೇಳಿದ್ರು, ಆಗಿಲ್ಲ ಅಂತೇಳಿ ನಾನು ಹೇಳಿದರೆ 10 ಕೋಟಿದು ಎಲ್ಲ ಕಡೆ ಅಧಿಕಾರಿ. ನೆನ್ನೆ ನಾನು ನಿಮ್ಗೆ ಹೇಳಿದೆ, ಇದು ಎಲ್ಲಪ್ಪ ಇವರು ಅವರು ರೈತರ ಆತ್ಮಹತ್ಯೆ ಆಯಿತು, ಹಾವು ಕಚ್ಚಿ ಸತ್ತಿದ್ದಾರೆ. ಆಮೇಲೆ ಇದು ಕಚ್ಚಿ ಸತ್ತಿದ್ದಾರೆ, ಬವಣೆಗೆ ಬಿದ್ದಿದೆ. ಅವರು ಅಧಿಕಾರಿ ಏನು ಶರ ಬರೆದಿದ್ದಾರೆ ಅಂದರೆ ಇದು ಮಾರ್ಚ್ ಒಳಗಡೆ ಕೊಡಬೇಕಾಯ್ತು. ಈಗ ಯಾರೋ ಫೆಬ್ರವರಿಯಲ್ಲಿ ಹಾವು ಕಚ್ತೈತೆ.